ನಾಟಕ ಮಂಡಳಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಮಾರ್ಗದರ್ಶಿಗಳು, ನಮ್ಮ ನಾಯಕರು, ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಳೆನಹಳ್ಳಿ ನಾಗರಾಜನ್ ಅವರೇ, ಕೋಮುಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಬಿ.ವಿ. ಶಾಮಣ್ಣ ಅವರೇ, ನಮ್ಮ ವೈ.ಎಂ. ರೆಡ್ಡಿ ಸರ್ ಅವರೇ, ಶ್ರೀನಿವಾಸ ರೆಡ್ಡಿ ಅನ್ನವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರೇ ಮತ್ತು ನಾಟಕ ಮಂಡಳಿಯವರೇ, ನಾಟಕವನ್ನ ವೀಕ್ಷಣೆ ಮಾಡಲು ಬಂದಿರತಕ್ಕಂತ ನಮ್ಮ ಈ ಭಾಗದ ಎಲ್ಲಾ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇದು 3ನೇ ವರ್ಷದ ನಾಟಕ. ನಾನು ಕೂಡ 3 ವರ್ಷದಿಂದ ನಮ್ಮ ನಾಯಕರ ನಾಗರಾಜನ್ ಅವ್ರ ಜೊತೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ. ಇದು ಈಗಾಗಲೇ ನಮ್ಮ ಶಾಮಣ್ಣ ಅವರು ಹೇಳ್ದಂಗೆ ಹಳೆ ಪದ್ಧತಿಗೆ ಹೋಗ್ತೀವಿ ಎನ್ನುವುದಕ್ಕೆ ಉದಾಹರಣೆ, ಕರೋನಾ ಸಮಯದಲ್ಲಿ ಈಗಾಗಲೇ ನಾವು ಹಳೆ ಪದ್ಧತಿಯನ್ನ ನೆನಪಿಸ್ಕೊಂಡಿದೀವಿ. ಇಲ್ಲಿ ಹುಟ್ಟಿದವರು ಡೆಲ್ಲಿಯಲ್ಲಿರ್ಲಿ, ಫಾರಿನ್ ಅಲ್ಲಿರ್ಲಿ, ಬೆಂಗಳೂರಲ್ಲಿರ್ಲಿ, ಎಷ್ಟೇ ದುಡಿಲಿ, ಬಂದು ಮನೆಗಳು ಸೇರಿದ್ವಿ. ನಮ್ಮ ಅವತ್ತಿಂದಾನೇ ಸ್ಟಾರ್ಟ್ ಆಗಲಾಯ್ತು ನಾಟಕಗಳೆಲ್ಲ. ಬೇಬಿ 1980 2000 ವರೆಗೂ ನಾವು ಬೀದಿಯಲ್ಲಿ ಕುತ್ಕೊಂಡು ನಾಟಕಗಳನ್ನು ನೋಡ್ತಾ ಇದ್ವಿ. ಕರೋನಾದಲ್ಲಿ ಮತ್ತೆ 20 ವರ್ಷ ಆದ್ಮೇಲೆ ಎಲ್ಲರೂ ಸಾಫ್ಟ್ವೇರ್, IT, BT ಅಂತ ಹೇಳ್ಬಿಟ್ಟು ಉದ್ಯೋಗಗಳಿಗೆ ಹೋದ್ರು ಕೂಡ ಕರೋನಾದಲ್ಲಿ ಮತ್ತೆ ನಾವು ತಿರುಗಿ ಬಂದು ಮನೆಗಳಲ್ಲಿ ಸೇರ್ಕೊಂಡು ಮತ್ತೆ ಬೀದಿ ನಾಟಕಗಳು ಎಲ್ಲವನ್ನ ನಾವು ಹಳೆ ಪದ್ಧತಿಗಳನ್ನ ನೆನಪಿಸ್ಕೊಂಡ್ವಿ. ಅವಾಗ ಕರೋನಾದಲ್ಲಿ ಅಂದ್ಕೊಂಡ್ವಿ, ಒಡ್ ಬೆಂಗಳೂರು ಪೈನಾಡ್ರ ಒಡ್ ಏನ್ ಸಂಪಾದಿಸ್ತಾವಣ್ರ, ನಾವು ಕೊಡ್ಕೋ ಏನು ನೇಮನ ಸೇಲ್ ದಿಗ್ತೊಕ್ಕಲ್ಲ ಅನ್ಕೊಟ್ಟವನ್ರಿ. ಆದ್ರೆ ಕರೋನಾ ಸಮಯದಲ್ಲಿ ಮಾತ್ರ ನಮ್ ಪಕ್ಕದ ಮನೆಯವನ್ ಚೆನ್ನಾಗಿರ್ಬೇಕು, ಯಾಕಂತಂದ್ರೆ ಅವನು ಕರೋನಾ ಅಂಟ್ಕೊಂಡ್ರೆ ನಮಗೂ ಕರೋನಾ ಬರುತ್ತಲ್ಲ, ಆವತ್ತು ಅಂದ್ಕೊಂಡ್ವಿ. ಆ ತರ ಜನರ ಅಭಿಪ್ರಾಯ ಇಲ್ಲದೆ ಎಲ್ಲಾ ಸಮಯದಲ್ಲೂ ಕೂಡ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಭಾವನೆ ಮಾಡಿಕೊಂಡು ಒಂದೇ ಒಂದು ಇದನ್ನ ನಾವು ಇಂದಿನ ಜನ್ಮಕ್ಕೆ ನಾವು ಬಿಡ್ಬೇಕು. ಈ ರಾಮಾಯಣ ಮಹಾಭಾರತದಲ್ಲಿ ಕೆಲವನ್ನ ನಾವು ಇಂದಿನ ಜನರೇಷನ್ಗೆ ಏನ್ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಇಂತಹ ಈ ನಾಟಕ ಮಂಡಳಿಗಳಿಂದಲೇ. ಯಾಕಂತಂದ್ರೆ ಈ ನಾಟಕ ಮಂಡಳಿಯಿಂದನೇ ಉದ್ಭವವಾಗಿ ಮಹಾನ್ ನಾಯಕರು ಯಾರು ದೊಡ್ಡ ನಮ್ಮ NTR ಅಂತವರು, ರಾಜ್ಕುಮಾರ್ ಅಂತವರು ಎಲ್ಲರೂ ಕೂಡ ಬಂದಿರೋದು ಈ ನಾಟಕ ಮಂಡಳಿಯಿಂದನೇ. ಒಂದು ಹಳ್ಳಿಯಿಂದ ಸ್ಟಾರ್ಟ್ ಆಗಿ ಡೆಲ್ಲಿವರೆಗೂ ಬಂದಿರೋದು ಕೂಡ ಅಂತ ಕಲಾನಾಯಕರು ಆಗಿರೋದು, ಉದ್ಭವ ಆಗಿರೋದು ಕೂಡ ಈ ನಾಟಕ ಮಂಡಳಿಯಿಂದನೇ. ಒಂದೇ ಒಂದು ನಾವು ಏನಂತಂದ್ರೆ ಹಿರಣ್ಯಕಶ್ಯಪನು ಈ ಭೂಲೋಕವನ್ನೇ ನುಂಗ್ಬಿಡ್ಬೇಕು ಅಂತೇಳಿ ಈ ಭೂಲೋಕವನ್ನೇ ತಗೊಂಡು ಸಮುದ್ರದಲ್ಲಿ ಹೋಗಿ ಮುಚ್ಚಿಟ್ಕೊಂತಾನಂತೆ. ಮುಚ್ಚಿಟ್ಕೊಂಡಾಗ ನಮ್ಮ ಹಿರಣ್ಯಕಶ್ಯಪನನ್ನು ಸೋಲ್ಸಕ್ಕೆ ಬಂದಿದ್ದು ವರಹ ಸ್ವಾಮಿ ಬಂದಾಗ ಕೂಡ ಮತ್ತೆ ಅದು ಇನ್ನೊಬ್ಬ ಇಬ್ರು ರಾಕ್ಷಸರು ಇರ್ತಾರೆ, ಇಬ್ರು ರಾಕ್ಷಸರು ಕೂಡ ಈ ಭೂಮಂಡಲಿನೇ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ ಮತ್ತೆ ಕೊನೆ ಪಕ್ಷದಲ್ಲಿ ನಮಗ್ ಬಂದಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ ಬಂದು ಈ ಭೂಲೋಕವನ್ನು ರಕ್ಷಿಸಿದ್ದಾರೆ ಅಂತ ನಮ್ಮ ಪುರಾಣಗಳಲ್ಲಿ ನೋಡ್ತೀವಿ ನಾವು. ಅದಕ್ಕಾಗಿ ಆದ್ರಿಂದ ತಾವೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಾಟಕ ಮಂಡಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ನಾಟಕ ಮಂಡಳಿ, ಜೈ ಕರ್ನಾಟಕ.